ಅನ್ಕೊಂಡಷ್ಟು ಈಸಿ ಇರಲಿಲ್ಲ. ಯೋಚನೆ ಮಾಡಿ ಸ್ಟಾರ್ಟ್ ಮಾಡಿದ್ಮೇಲೆ ಅದನ್ನ ಅರ್ಧದಲ್ಲಿ ನಿಲ್ಲಿಸಬೇಡಿ. ಯಾಕೆ ಗೊತ್ತಾ, ತುಂಬಾ ಒಳ್ಳೆಯವರಾಗಿರ್ಬೇಡ್ರ, ಸ್ವಲ್ಪ ಕೆಟ್ಟವರಾಗಿ. ನಾನು ಕೆಟ್ಟವನಾದ್ಮೇಲೆ ಉದ್ಧಾರ ಆಗಿದ್ದು ಗೊತ್ತಲ್ವಾ? ನಾನು ನಿಮಗೆ ಒಂದಿನದಲ್ಲಿ ಯೂಟ್ಯೂಬ್ ಚಾನಲ್ನ ಮಾನಿಟೈಸೇಷನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅಂತ ಅನ್ಕೊಂಡಿದ್ದೀರಾ? ಖಂಡಿತವಾಗ್ಲೂ ಇಲ್ಲ. ಯಾಕೆಂದರೆ ನನ್ನ ಚಾನಲ್ಲೇ ಇನ್ನೂ ಮಾನಿಟೈಸೇಷನ್ ಆಗಿಲ್ಲ. ತಮ್ಮನೇಲಿ ಹಿಂಗಾಕಿ ಇಲ್ಲೇನೋ ಹೇಳ್ತಾ ಇದ್ದಾನೆ ಅಂತ ಅನ್ಕೊಂಬೇಡಿ. ಯಾಕೆ ಅಂದರೆ ನನಗೆ ಕೆಲವೊಂದು ಡೌಟ್ಸ್ ಐತೆ. ಸೊ ಅದನ್ನ ನಿಮ್ಮ ಜೊತೆ ಕ್ಲಿಯರ್ ಮಾಡ್ಕೊಳಕ್ಕೆ ಬಂದಿದ್ದೀನಿ. ಅದು ಅಲ್ಲದೆ ನಾನು ಯಾಕೆ ಯೂಟ್ಯೂಬ್ ಮಾಡಿದೆ, ನಾನು ಇವಾಗ ಏನು ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ. ಮೊದಲನೇದಾಗಿ ನನ್ನ ಹೆಸರು ಅಮೃತ್ ಅಂತ. ನಾನು ಕೋಲಾರ ಹುಡುಗ, ಚಿನ್ನದ ನಾಡು. ನನ್ನ ಹತ್ರ ಇಲ್ಲದೇ ಇರೋದೇ ಅದು, ಬಟ್ ಇರೋದೆಲ್ಲ ಬ್ಯಾಂಗ್ಳೂರಲ್ಲಿ. ಪ್ರಾಪರಾಗಿ ಹೇಳಬೇಕು ಅಂದರೆ ನಂದು ಇದು 2ನೇ ಯೂಟ್ಯೂಬ್ ಅಕೌಂಟು. ಫಸ್ಟ್ ಅಕೌಂಟು ನಾನು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ದು 2022ರಲ್ಲಿ. 2022ರಲ್ಲಿ ಸ್ಟಾರ್ಟ್ ಮಾಡಿ ಸ್ವಲ್ಪ ರೈಡಿಂಗು ಅದು ಇದು ಆಗ್ತಾಯಿದ್ದೆ. ನಾರ್ಮಲ್ಲಾಗಿ ನಾನು ಟ್ರಿಪ್ಸ್ ಹೋಗ್ತಾಯಿದ್ದೆ. ಆಗ ನನ್ನ ಹತ್ರ ಬೈಕು ಇರಲಿಲ್ಲ. ಬೇರೆಯವ್ರ ಬೈಕ್ಸ್ ತೊಗೊಂಡು ಫ್ರೆಂಡ್ಸ್ ಜೊತೆ ಎಲ್ಲನೂ ಟ್ರಿಪ್ಸ್ ಹೋಗೋದು ನನಗೆ ಸಖತ್ ಇಷ್ಟ. ಸೊ ಟ್ರಾವೆಲಿಂಗ್ ಮಾಡ್ತಾಯಿದ್ದೆ. ನನ್ನ ಫ್ರೆಂಡ್ ಒಬ್ಬ, ಮಗ ಹೆಂಗೂ ಟ್ರಾವೆಲಿಂಗ್ ಮಾಡ್ತಾ ಇರ್ತೀಯ, ಯೂಟ್ಯೂಬ್ ಚಾನಲ್ ಒಂದು ಓಪನ್ ಮಾಡು, ಲಾಗ್ಸ್ ಮಾಡು ಅಂದ. ಅದು ಆಗದೇ ಇರೋ ಕೆಲಸ ಅಂತ ನನಗೂ ಆಗ ಗೊತ್ತಿತ್ತು. ಬಟ್ ನನಗೆ ಎಡಿಟಿಂಗಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಅಂದರೆ ನ್ಯಾಚುರಲ್ ಆಗಿ ಫೋಟೋಸ್ನ ಆಗಲಿ ಎಲ್ಲ ಕ್ಲಿಕ್ ಮಾಡಿದ್ನ ಎಡಿಟ್ ಮಾಡೋದು, ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡೋದು ಎಲ್ಲ ಮಾಡ್ತಿದ್ದೆ ಚೆನ್ನಾಗಿ. ಸೊ ಅದರಿಂದ ನೋಡೋಣ ಅಂತ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ. 23 ಮಿಡ್ಲಲ್ಲಿ ಬಿಟ್ಬಿಟ್ಟೆ. ಯಾಕೆ ಅಂದರೆ ನಾನು ಅಂದ್ಕೊಂಡಷ್ಟು ಈಸಿ ಇರಲಿಲ್ಲ ಯೂಟ್ಯೂಬ್ ಮಾಡೋದು. ನಾವು ನ್ಯಾಚುರಲಾಗಿ ಯಾರೋ ಮಾಡೋದು ನೋಡಿ ಇಷ್ಟೇ ಅಲ್ಲ ಮಗ, ಹಿಂಗೆ ಮಾಡ್ಬೋದು ಹಂಗೆ ಮಾಡ್ಬೋದು ಅಂತ ಅನ್ಕೊತಾ ಇದ್ದೆ. ಅದೇ ಕ್ಯಾಮ್ರಾ ತಗೊಂಡು ಫೋನ್ ತಗೊಂಡು ಅದ್ರಲ್ಲಿ ಮಾತಾಡೋದಾಗಲಿ, ವಿಡಿಯೋ ಮುಂದೆ ಕ್ಯಾಮ್ರಾ ಮುಂದೆ ಮಾತಾಡೋದಾಗಲಿ, ಲಾಗ್ಸ್ ಮಾಡೋದಾಗಲಿ, ವಿಡಿಯೋ ಇದು ಮಾಡೋದಾಗಲಿ ಅಷ್ಟು ಈಸಿ ಇರಲಿಲ್ಲ. ಅದಕ್ಕೆ ನಾನು 23ಅಲ್ಲಿ ಸ್ಟಾಪ್ ಮಾಡಿಬಿಟ್ಟೆ. ಮತ್ತು ಹೋಗಿದ್ದ ಹತ್ರ ಬಂದಿದ್ದ ಹತ್ರ ಎಲ್ಲ ಯಾಕೆ ವೀಡಿಯೋಸ್ ಮಾಡ್ತಾಯಿಲ್ಲ, ಮಾಡು, ಚೆನ್ನಾಗಿ ಬರ್ತಾಯಿತ್ತಲ್ಲ, ಪ್ರಾಕ್ಟೀಸ್ ಆಗುತ್ತೆ, ಮಾಡ್ತಾಯಿದ್ರೇ ಅಲ್ಲ ಬರೋದು, ಏನೋ ಒಂದು ಮಾಡಬೇಕಲ್ವ ಅಂತ ಎಲ್ಲರೂ ಕೇಳ್ತಾಯಿದ್ರು. ಮತ್ತು 24 ಮಾರ್ಚ್ ಏಪ್ರಿಲಲ್ಲಿ ಮತ್ತೆ ಶುರು ಮಾಡಿದೆ. ಮತ್ತು ಜೂನಲ್ಲಿ IPL ಸ್ಟಾರ್ಟ್ ಆಯಿತು. ಜೂನಲ್ಲಿ ಸ್ವಲ್ಪ ಕ್ರಿಕೆಟ್ ವೀಡಿಯೋಸ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಕೌಂಟ್ ಕಂಪ್ಲೀಟ್ ಬ್ಲಾಕ್ ಆಯಿತು. ಯಾಕೆಂದರೆ ನಂಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ. ಕಾಪಿರೈಟ್ ಬರುತ್ತೆ, ಡೈರೆಕ್ಟ್ ಅಕೌಂಟ್ ಬ್ಲಾಕ್ ಆಗುತ್ತೆ, ಒಂದು 2-3 ವೀಡಿಯೋಸ್ ಕಾಪಿರೈಟ್ ಬಂತೆ ಅಂತ ಗೊತ್ತಿರಲಿಲ್ಲ. ಅಕೌಂಟ್ ಬ್ಲಾಕ್ ಆಯಿತು. ಮತ್ತೆ ಯೋಚನೆ ಮಾಡಿ ಒಂದು 2-3 ದಿವಸ ಬಿಟ್ಟು, 1 ವೀಕ್ ಬಿಟ್ಟು ಮಾಡೋಣ ಬೇಡ ಅಂತ. ನೀವು ಯಾವುದನ್ನೇ ಒಂದನ್ನು ಸ್ಟಾರ್ಟ್ ಮಾಡೋ ಮುಂಚೆ ಯೋಚನೆ ಮಾಡಿ ಸ್ಟಾರ್ಟ್ ಮಾಡಿದ್ಮೇಲೆ ಅದನ್ನ ಅರ್ಧದಲ್ಲಿ ನಿಲ್ಲಿಸಬೇಡಿ. ಯಾಕೆ ಗೊತ್ತಾ, ನೀವು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಸ್ಟಾಪ್ ಮಾಡಿದ್ರೆ ಯಾರಿಗೂ ಗೊತ್ತಾಗಲ್ಲ, ಏನೂ ಇರಲ್ಲ, ಅದು ಅಲ್ಲಿಗೆ ನಿಂತ್ಬಿಡುತ್ತೆ. ಅದೇ ನೀವು ಸ್ಟಾರ್ಟ್ ಮಾಡಿದಾದ್ಮೇಲೆ ಇದು ನನ್ನ ಕೈಯಲ್ಲಿ ಆಗಲ್ಲ ಅಂದ್ಬಿಟ್ಬಿಟ್ರೆ ನೀವು 100 ಜನಕ್ಕೆ 100 ಥರ ಮಾತಾಡೋ ಅವಕಾಶ ಕೊಡ್ತೀರ. ಅದರಿಂದ ನೀವು ಯಾವುದರಲ್ಲೇ ಆಗಿರಲಿ ಯೋಚನೆ ಮಾಡಿ, ನೀವು ಆ ಕೆಲಸ ಆಗುತ್ತಾ ಇಲ್ಲ ಕಂಪ್ಲೀಟ್ ಮಾಡೇ ಮಾಡ್ತೀಯಾ. ಅದು 1 ಇಯರ್ ತೊಗೊಳ್ಳಿ, 2 ಇಯರ್ಸ್ ತೊಗೊಳ್ಳಿ, 3 ಇಯರ್ಸ್ ತೊಗೊಳ್ಳಿ, ಹಂಗಿದ್ರೆ ಮಾತ್ರ ಶುರು ಮಾಡಿ. ಇಲ್ಲ ಮಾಡೋಕ್ಕೆ ಹೋಗ್ಬೇಡಿ, ಹಂಗೆ ಇಟ್ಬಿಡಿ, ಬೆಸ್ಟ್ ಆಪ್ಷನ್. ಇಲ್ಲ ನೀವು ಶುರು ಮಾಡಿದ್ಮೇಲೆ ಅದರಿಂದ ಏನೋ ಒಂದು ಆಗೋವರೆಗೂ ನೀವು ಸ್ಟಾಪ್ ಮಾಡಬೇಡಿ. 24 ಜೂನಲ್ಲಿ ನಾನು ಹೊಸ ಅಕೌಂಟ್ ಶುರು ಮಾಡಿದೆ, ಅದೇ ಅಮೃತ್ ಕನ್ನಡಿಗ ಅಂತ. ಈಗ ನೀವು ಅದೇ ಚಾನಲಲ್ಲಿ ನೋಡ್ತಾ ಇರ್ತೀರಾ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ವೀಡಿಯೋಸ್ ಇಷ್ಟ ಆದರೆ ನನಗೆ ಇದೇ ಥರ ಸಪೋರ್ಟ್ ಮಾಡಿ. ಮತ್ತು ಅದು ಅಲ್ಲದೆ ನಾನು ಆವಾಗ ಇನ್ಸ್ಟಾಗ್ರಾಮ್ ಅಕೌಂಟ್ನು ಅಮೃತ್ ಕನ್ನಡಿಗ ಅಂತ ನೇಮ್ ಚೇಂಜ್ ಮಾಡಿಕೊಂಡೆ. ಮುಂಚೆ ನಂದು ರೈಟ್ಸ್ ಆಫ್ ಅಮೃತ್ ಅಂತ ಇತ್ತು, ಆ ಅಕೌಂಟೇ ಬ್ಲಾಕ್ ಆಗಿದ್ದು. ಅದು ಶುರು ಆದಮೇಲೆ ಈಗ ಇನ್ಸ್ಟಾಗ್ರಾಮು ರೀಸೆಂಟಾಗಿ ಡಿಸೇಬಲ್ ಆಗೋಯಿತು. ಒಳ್ಳೆ ರೀಚ್ ಸಿಗ್ತಾಯಿತ್ತು, ಒಂದು 5K ಫಾಲೋವರ್ಸ್ ಸಹ ಆಗಿದ್ರು. ವೀಡಿಯೋಸ್ ಎಲ್ಲನೂ ಮಿಲಿಯನ್ ವ್ಯೂಸ್ ಹೋಗ್ತಾಯಿತ್ತು. ಸೊ ಒಳ್ಳೆ ವ್ಯೂಸ್ ಹೋಗ್ತಾ ಇದೆ, ನಾನು ರೀಚ್ ಆಗ್ತಾ ಇದ್ದೀನಿ, ನನ್ನ ಅಕೌಂಟ್ಗೂ ಫಾಲೋವರ್ಸ್ ಬರ್ತಾರೆ ಅನ್ನೋ ಒಂದು ಟೈಮಲ್ಲಿ ಅಕೌಂಟ್ ಡಿಸೇಬಲ್ ಆಗೋಯ್ತು. ಯಾಕೆ ಏನು ಅಂತ ಗೊತ್ತಾಗಲಿಲ್ಲ. ಬಟ್ ಪ್ರಯತ್ನ ಪಟ್ಟೆ, ಬಟ್ ರಿಟರ್ನ್ ಬರಲಿಲ್ಲ. ಆದ್ದರಿಂದ ಈ 1 ಮಂತ್ 1.5 ಮಂತಿಂದ ನಾನು ವೀಡಿಯೋಸ್ ಮಾಡೋದೇ ಬಿಟ್ಬಿಟ್ಟಿದ್ದೀನಿ. ಏನೋ ಸ್ವಲ್ಪ ಹಳೆ ವೀಡಿಯೋಸ್ ಬ್ಯಾಕಪ್ಪಲ್ಲಿ ಇದ್ದಿದ್ದನ್ನೇ ಇವಾಗ ಮತ್ತೆ ಹೊಸ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೇ ಹಾಕ್ತಾಯಿದ್ದೀನಿ. ಈಗ ನೇಮ್ ಅದೇ ಅಮೃತ್ ಕನ್ನಡಿಗ ಅಂತ ಇದೆ. ಸೊ ಅಲ್ಲಿ ಹೋಗಿ ಫಾಲೋ ಮಾಡ್ಕೊಳ್ಳಿ, ದಯವಿಟ್ಟು ಸಪೋರ್ಟ್ ಮಾಡಿ. ಮತ್ತು ಈಗ ನನಗೆ ಎಲ್ಲಿಂದ ಶುರು ಮಾಡಬೇಕು, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಆಲ್ರೆಡಿ ಇದರಲ್ಲಿ 2,500 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ನನ್ನನ್ನು ನಂಬಿ ನನ್ನ ಸಬ್ಸ್ಕ್ರೈಬ್ ಆಗಿರೋರ್ಗೆ ಮೋಸ ಮಾಡಬಾರ್ದು ಅಂತೇಳಿ ಮತ್ತೆ ಶುರು ಮಾಡೋಣ ಅಂತ, ಇಲ್ಲಿಂದ ನನ್ನ ಬಗ್ಗೆ ಸ್ವಲ್ಪ ಹೇಳೋಣ ಅಂತ ಹೇಳ್ಕೊಂಡು ಈ ವಿಡಿಯೋಯಿಂದ ಶುರು ಮಾಡೋಣ ಅಂತ. ಮ್ಯಾಕ್ಸಿಮಮ್ ಇವಾಗ ಸ್ವಲ್ಪ ಪರ್ಸ್ನಲ್ ಕೆಲಸಗಳಿದೆ, ಅದ್ರಲ್ಲಿ ಬ್ಯುಸಿ ಇದ್ದೀನಿ, ಆಚೆ ಎಲ್ಲೂ ಹೋಗೋಕ್ಕಾಗಲ್ಲ. ಆದಷ್ಟು ಟ್ರೈ ಮಾಡ್ತೀನಿ. ಮ್ಯಾಕ್ಸಿಮಮ್ ವೀಕ್ಲಿ ಒಂದು 3 to 4 ವೀಡಿಯೋಸ್ ಹಾಕ್ತೀನಿ ರೆಗ್ಯುಲರಾಗಿ ಯೂಟ್ಯೂಬಲ್ಲೂ. ಬಟ್ ಈಗ ಒಂದು 1 or 2 ವೀಡಿಯೋಸ್ ಆಗಕ್ಕೆ ಟ್ರೈ ಮಾಡ್ತೀನಿ, ಯಾಕಂದರೆ ಸ್ವಲ್ಪ ಬ್ಯುಸಿ ಇದ್ದೀನಿ ಅದರಿಂದ. ಸೊ ಇಷ್ಟೊತ್ತರೆಗೂ ನಾನು ವೀಡಿಯೋನ ನೋಡಿದ್ದಕ್ಕೆ ನೀವು ಸ್ಟಾರ್ಟಿಂಗಲ್ಲೇ ಅಪ್ಸೆಟ್ ಆಗಿರುತ್ತೆ, ಇವನು ಏನೋ ತಮ್ಮನೇಲಿ ಹಾಕಿ ಏನೋ ಮಾಡಿದ್ದಾನೆ ಅಂತ. ದಯವಿಟ್ಟು ಆ ಥರ ಆಗಲ್ಲ ಇನ್ಮೇಲೆ. ಯಾಕೆ ಅಂದರೆ
ಈ ವಿಡಿಯೋನ ನೀವೆಲ್ಲರೂ ನೋಡಬೇಕಾಗಿತ್ತು. ಸೊ ಅದರಿಂದ ಆ ಥರ ಹಾಕಿದ್ದೆ. ನಿಮ್ಗೇನಾದರೂ ಬೇಜಾರಿದ್ರೆ ಬೇಜಾರು ಮಾಡ್ಕೋಬೇಡಿ. ಈ ಒಂದು ಸತಿ ಕ್ಷಮಿಸ್ಬಿಟ್ಟು ನನ್ನ ಚಾನಲ್ನ ಇಷ್ಟವರೆಗೂ ನೋಡಿದ್ದಕ್ಕೆ ಟೈಮ್ ಕೊಟ್ಟು ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಕಮೆಂಟ್ ಮಾಡಿ ನಾನು ಕ್ಯಾಮ್ರಾ ಮುಂದೆ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀನ. ಸೊ ಇನ್ನೂ ಇಂಪ್ರೂವ್ ಮಾಡ್ಕೋಬೇಕಂತ ನನಗೆ ಗೊತ್ತು. 1% ಅಷ್ಟೇ ನಾನು ಪರ್ಫೆಕ್ಟಾಗಿ ಮಾತಾಡ್ತಾ ಇದ್ದೀನಿ. ಇನ್ನೂ ಫಿಯರ್ ಎಲ್ಲ ಹೋಗಬೇಕು ಕ್ಯಾಮ್ರಾ ಮುಂದೆ ಮಾತಾಡೋದು ನನಗೆ ಗೊತ್ತು. ಯಾಕಂದರೆ ಇದು ನಂದು 4ನೇ ಟೇಕೋ 5ನೇ ಟೇಕೋ ಇದು ವಿಡಿಯೋ. ಓಕೆ, ಬರುತ್ತೆ, ಸ್ವಲ್ಪ ಲೇಟ್ ಆಗ್ಬೋದು. ಸೊ ಪ್ರಾಕ್ಟೀಸ್ ಮಾಡಿಕೊಂಡು ಮುಂದೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಮಾಡ್ತೀನಿ. ಸೊ ಇದನ್ನು ಫ್ಯಾಷನ್ನಾಗೆ ಇಟ್ಕೊಳ್ಳ ಇಲ್ಲ ಪ್ರೊಫೆಷನ್ ಮಾಡಲ ಅಂತ ನೀವು ಸಪೋರ್ಟ್ ಮಾಡಿದರೆ ಗೊತ್ತಾಗುತ್ತೆ. ನೀವು ಕಮೆಂಟ್ ಮಾಡಿ ಇದು ಫ್ಯಾಷನ್ನಾಗೇ ಇರಲಿನಾ ಅಥವಾ ಪ್ರೊಫೆಷನಲ್ ಆಗಲಿನಾ. ಥ್ಯಾಂಕ್ ಯು.